ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಮನೆಯಲ್ಲೇ ತಯಾರಿಸುವಂಥ ಐಸ್ ಕ್ಯೂಬಿಂದ ಮಾಡುವ ಐಸ್ ಕ್ರೀಮ್. ಮನೆಯಲ್ಲೇ ತಯಾರಿಸುವಂಥ ಐಸ್ ಕ್ಯಾಂಡಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 3 ರಿಂದ 4 ಐಸ್ ಕ್ಯೂಬ್, ಸ್ವಲ್ಪ ಆರೆಂಜ್ ಫುಡ್ ಕಲರ್, ಸ್ವಲ್ಪ ರೆಡ್ ಫುಡ್ ಕಲರ್, ಸ್ವಲ್ಪ ಗ್ರೀನ್ ಫುಡ್ ಕಲರ್, 1 ಟೇಬಲ್ ಸ್ಪೂನ್ ಸಕ್ಕರೆ, ಚಿಟಿಕೆ ಏಲಕ್ಕಿ ಪುಡಿಯನ್ನು ತೆಗೆದುಕೊಳ್ಳಿ. ಮನೆಯಲ್ಲೇ ತಯಾರಿಸುವಂಥ ಐಸ್ ಕ್ಯಾಂಡಿ ಮಾಡುವ ವಿಧಾನ: ಮೊದಲಿಗೆ 1 ಕಪ್ನಲ್ಲಿ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ, ಸ್ವಲ್ಪ ನೀರು ಹಾಕಿ ಸಕ್ಕರೆ ಮಿಕ್ಸ್ ಮಾಡಿ ಕರಗಲು ಬಿಡಿ. ಈಗ ನಿಮಗೆ ಯಾವ ಫುಡ್ ಕಲರ್ ಬೇಕೋ ಆ ಫುಡ್ ಕಲರಿಗೆ ಸ್ವಲ್ಪ ಸಕ್ಕರೆ ನೀರು ಹಾಕಿ, ಚಿಟಿಕೆ ಏಲಕ್ಕಿ ಪೌಡ್ರ್ ಹಾಕಿ ಐಸ್ ಕ್ಯಾಂಡಿಗೆ ಹಾಕಲು ಕಲರ್ ರೆಡಿ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿನಲ್ಲಿ ಐಸ್ ಕ್ಯೂಬನ್ನು ಹಾಕಿ ನುಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಐಸ್ ಕ್ಯೂಬನ್ನು ಈ ರೀತಿ ರುಬ್ಬಿಕೊಳ್ಳಿ. ಮಿಕ್ಸಿ ಜಾರ್ನಲ್ಲಿ ರುಬ್ಬಿಕೊಂಡ ಐಸ್ ಕ್ಯೂಬನ್ನು ಒಂದು ಗ್ಲಾಸಿಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಐಸ್ ಕಡ್ಡಿಯನ್ನು ಇಟ್ಟು ಶೇಪ್ ಮಾಡಿಕೊಳ್ಳಿ. ಗ್ಲಾಸ್ನಲ್ಲಿ ಒತ್ತಿಕೊಂಡಿರುವ ಐಸ್ ಕ್ಯಾಂಡಿಗಳಿಗೆ ಮುಂಚೆ ರೆಡಿ ಮಾಡಿಕೊಂಡಿರುವಂಥ ಫುಡ್ ಕಲರ್ಗಳನ್ನು ಹಾಕಿದರೆ ಮನೆಯಲ್ಲೇ ತಯಾರಿಸಿದಂಥ ಐಸ್ ಕ್ಯಾಂಡಿ ಸವಿಯಲು ರೆಡಿ. ನೀವು ಹೊರಗಡೆ ಐಸ್ ಕ್ಯಾಂಡಿಯನ್ನು ಮಕ್ಕಳಿಗೆ ಕೊಡಿಸುವುದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ಟರೆ ಒಳ್ಳೆಯದು. ಮನೆಯಲ್ಲೇ ತಯಾರಿಸುವಂಥ ಐಸ್ ಕ್ಯಾಂಡಿ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.